ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಸಂಸನೇಶ್ವರಾಯ ನಮಃ. ವಿಶೇಷವಾದ ದೇವಸ್ಥಾನ ಅಭಯ ಶನೈಶ್ವರ ಸ್ವಾಮಿಯ ಸನ್ನಿಧಾನ. ಅದರಲ್ಲೂ ವಿಶೇಷವಾಗಿ ಈ ಒಂದು ದೇವಸ್ಥಾನ ಪುರಾತನವಾದ ದೇವಸ್ಥಾನ. ನಮ್ಮ ಒಂದು ದೇವಾಲಯದಲ್ಲಿ ಅಭಯ ಶನೈಶ್ವರ ಸ್ವಾಮಿಯ ಸಮೇತವಾಗಿ ವೀರಾಂಜನೇಯ ಸ್ವಾಮಿ ಹಾಗೂ ನರಸಿಂಹದೇವರು ಪ್ರಹ್ಲಾದ ಸಮೇತನಾಗಿ ಮತ್ತು ರಾಹುಕೇತು ವಿಶೇಷವಾದ ದೇವಸ್ಥಾನ, ಪುರಾತನವಾದ ದೇವಸ್ಥಾನ. ಹಾಗಾಗಿ ಇದು ತುಂಬ ಹಳೆಯ ದೇವಸ್ಥಾನವಾಗಿರೋದ್ರಿಂದ ಭಗವಂತ ಇಲ್ಲಿ ನೆಲೆಸಿದ್ದು ಬರುವಂಥ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸಿ ಅವರಿಗೆ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ. ವಿಶೇಷವಾದ ಫಲ ಅಂತ ಹೇಳಿದ್ರೆ, ಯಾರು ಅನಾರೋಗ್ಯದಿಂದ ಕೂಡಿರುತ್ತಾರೋ ಅಂಥವರಿಗೆ ಆರೋಗ್ಯ ಪ್ರಾಪ್ತಿಯನ್ನು ಭಗವಂತ ಕೊಡ್ತಾನೆ. ಮತ್ತು ಯಾರಿಗೆ ವಿವಾಹ ವಿಳಂಬವಾಗುತ್ತಾ ಇರುತ್ತೋ ಅಂಥವರಿಗೆ ವಿವಾಹ ಭಾಗ್ಯ ಬೇಗನೆ ಕೊಡುತ್ತಾನೆ. ಕಂಕಣ ಭಾಗ್ಯವನ್ನು ಅತಿ ಬೇಗನೆ ಕೊಡುತ್ತಾನೆ. ಕೆಲವೊಂದು ಕಾಯಿಲೆಗಳು, ಮೊಣಕಾಲು ನೋವು, ಬೆನ್ನು ನೋವು, ಈ ರೀತಿ ಮುಂತಾದ ಬೆನ್ನು ಮೂಳೆಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನಾದರೂ ಇದ್ದಲ್ಲಿ ಈ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿ ಆ ಸ್ವಾಮಿಯನ್ನು ತೃಪ್ತಿಪಡಿಸೋದ್ರಿಂದ ಇರುವಂತಹ ಕಷ್ಟಗಳಿಂದ ನಾವು ದೂರಗೊಳಿಸಬಹುದು. ಹಾಗಾಗಿ ಭಕ್ತಾದಿಗಳು ಎಲ್ಲರೂ ಶನಿವಾರ ಒಂದು ದಿನ ಮಾತ್ರ ದೇವಾಲಯ ತೆರೆದಿರುತ್ತದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ, ಸಂಜೆ 5 ಗಂಟೆಯಿಂದ 8:30 ತನಕ ದೇವಸ್ಥಾನ ತೆಗೆದಿರುತ್ತದೆ. ವಿಶೇಷವಾಗಿ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಂದು ಪ್ರಹ್ಲಾದ ನರಸಿಂಹದೇವರಿಗೆ ಪಂಚಾಮೃತ ಹರಿದ್ರ ಸ್ನಾನ, ಹರಿದ್ರಾಭಿಷೇಕ ವಿಶೇಷವಾಗಿರುತ್ತದೆ. ಭಕ್ತಾದಿಗಳು ಎಲ್ಲರೂ ಬರಬೇಕಾಗಿ ಪ್ರಾರ್ಥನೆ. ಹಾಗೆ ಈ ಒಂದು ಚಾನೆಲ್ನವರು NSPR ಸ್ಟುಡಿಯೋ ಮತ್ತು ಟಿವಿ ಅವ್ರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಒಳ್ಳೆಯದಾಗಲಿ. ಅವರ ಚಾನೆಲ್ ದಿನದಿನಕ್ಕೂ